ಸರ್ ಯಾವತ್ತು ಮಕ್ಕಳು ಟ್ರಿಪ್ಪಿಗೆ ಹೋಗಿದ್ದು ಯಾರೆಲ್ಲ ಹೋಗಿದ್ರು ಸರ್ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಸರ್ ಆ್ಯಕ್ಚುಲಿ 24th ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಅವರು. ಮುರುಗೊಂಟೆಪಾಳ್ಯದಲ್ಲಿ ಬಸ್ ಹತ್ತಾರೆ 3 ಜನನು. ಅವರು ಗೋಕರ್ಣ ಹೋಗಿ ಗೋಕರ್ಣದಿಂದ ಅವರ ಸ್ನೇಹಿತೆ ರಶ್ಮಿ ಮನೆಗೆ ಮುರುಡೇಶ್ವರ್ಲಿಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇನ್ಸಿಡೆಂಟು ಆ್ಯಕ್ಚುಲಿ ಅವ್ರಿಗೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ 3 ಜನನು ಒಂದೇ ಕಡೆ ಕಂಪ್ನಿಯಲ್ಲಿ ಡೆಲಾಯ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕಾದ್ರೆ ಅವರು 3 ದಿನ ಲೀವ್ ಸಿಕ್ಕಿರೋದ್ರಿಂದ 3 ಜನ ಜೊತೆಲಿ ಹೋಗಿ ಆ ಕಡೆಯಿಂದ ಅವರು ಊರಿನಲ್ಲಿ ಅವ್ರ ಸ್ವಂತ ಊರಿನಲ್ಲಿ ಸ್ಟೇ ಮಾಡ್ತೀವಿ, ಲೀವ್ ಮುಗಿಯೋ ತನಕ ನಾವಿಬ್ಬರು ವಾಪಸ್ ಬರ್ತೀವಿ ಅಂತ ಹೋಗಿರ್ತಾರೆ. ನನಗೆ ಸುಮಾರು 2 ಗಂಟೆಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದು ಮಿಡ್ ನೈಟು. ಆ ಸಮಯದಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ನನ್ನ ಮಗಳು ಬೇರೆಯವ್ರ ಫೋನ್ನಿಂದ ಮಾತಾಡ್ತಾಳೆ. ಬೇರೆಯವ್ರ ಫೋನ್ ಪಾಪ ಯಾರೋ ಶಿವಮೊಗ್ಗದವರು, ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಊರಿಗೆ ಹೋಗ್ತಾ ಇರಬೇಕಾದ್ರೆ ಅವರು ಕಾರ್ ನಿಲ್ಲಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಫೋನ್ ಮಾಡಿ ನನಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ, ಅದರೊಳಗಡೆ ರಶ್ಮಿ ಹೊರಗಡೆ ಬರಲಿಕ್ಕಾಗಿಲ್ಲ, ನಾನು ಮತ್ತು ರಕ್ಷಿತಾ ಹೊರಗಡೆ ಜಂಪ್ ಮಾಡ್ಕೊಂಡು ಬಂದಿದ್ದೀವಿ, ಫುಲ್ ಬಸ್ ಬರ್ನ್ ಆಗಿದೆ ಅಂತ ಹೇಳ್ತಾರೆ. ಆ ಪ್ರಕಾರ ನಾನು 2 ಗಂಟೆಗೆ ಇಲ್ಲಿಂದ ನಾನು ಮತ್ತು ನನ್ನ ಮಗ ಇಬ್ಬರು ಕಾರ್ನಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಒಂದು 4 to 5 ಕಿಲೋಮೀಟ್ರು 2 hours ಟೈಮ್ ತಗೊಳುತ್ತೆ. ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಬಸ್ಸು ಬರ್ನ್ ಆಗಿರೋದ್ರಿಂದ. ಆಪೋಸಿಟ್ ಲಾರಿ ಏನು ಅವನ ರೂಟ್ನಲ್ಲಿ ಹೋಗ್ದೇ ಪಕ್ಕದ ರೋಡ್ಗೆ ಡಿವೈಡರ್ನ ಕ್ರಾಸ್ ಮಾಡ್ಕೊಂಡು ಬಂದು ಈ ಬಸ್ ಕೊಡ್ತಿರ್ತಾನೆ. ಜೊತೆಯಲ್ಲಿ ಇನ್ನೂ ಒಂದು ಬಸ್ಸು 40 ಮಕ್ಕಳಿರುವಂಥ ಒಂದು ಸ್ಕೂಲ್ ಟ್ರಿಪ್ ಹೋಗ್ತಾ ಇರ್ತಾರೆ. ಆ ಬಸ್ಗೆ ಡ್ಯಾಮೇಜ್ ಆಗಿರುತ್ತೆ. ಆ ಬಸ್ಸು ಡ್ರೈವರ್ ಮಕ್ಕಳನ್ನ ಸೇವ್ ಮಾಡಿದ್ದಾನೆ, ಹೊರಗಡೆ ಹೋಗ್ಬಿಟ್ಟು ಸರ್ವಿಸ್ ರೋಡ್ಗೆ ಹೋಗ್ಬಿಟ್ಟಿದ್ದಾನೆ. ನನ್ನ ಮಗಳಿಗೆ ನನಗೆ ಇಲ್ಲಿ ಸಿಕ್ಕಿಲ್ಲ. ಚಿತ್ರದುರ್ಗ ಹಾಸ್ಪಿಟ್ಲಲ್ಲಿ ಅವರು ಶಿವಮೊಗ್ಗದವರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಶಿವಮೊಗ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಾಕ್ಟ್ರು ಬಂದುಬಿಟ್ಟು CT ಸ್ಕ್ಯಾನ್ ಮಾಡಿದರು. ಅವರೇ ಶಿವಮೊಗ್ಗದವರೇ ಪೇಮೆಂಟ್ ಎಲ್ಲ ಮಾಡಿ ಅಡ್ಮಿಟ್ ಮಾಡಿ CT ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಹೋದಂಥ ಸಮಯದಲ್ಲಿ ಸ್ಪೈನಲ್ ಕಾರ್ಡ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರು ನನಗೆ. ನಾನು ಓಕೆ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡು ಬಂದೆ. ಈಗ ರಕ್ಷಿತಾಗೂ ಏಟಾಗಿದೆ ಸಣ್ಣ ಪುಟ್ಟ. ಯಾಕೆ ಅಂತಂದರೆ ಅವರು ಹೊರಗಡೆ ನೆಗಿಬೇಕಾದ್ರೆ ಗ್ಲಾಸ್ ಪೀಸ್ಗಳು ಕಾಲಕ್ಕೆ ಚುಚ್ಕೊಂಡಿದೆ, ಏಟಾಗಿದೆ. ಇವೆಲ್ಲ ಇಬ್ಬರಿಗೂ ಏಟಾಗಿದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಇವಾಗ ಒಂದು ಫುಲ್ ರೆಸ್ಟ್ ಬೇಕು ಅವಳಿಗೆ. ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಸಡನ್ಲಿ ಪೇಯ್ನ್ ಕಡಿಮೆ ಆಗಲ್ಲ. ಮತ್ತು ಕಾಲುಗಳಿಗೆಲ್ಲ ಗ್ಲಾಸ್ಗಳು ಚುಚ್ಕೊಂಡಿದೆ. ಆ ಚುಚ್ಕೊಂಡಿರೋದೆಲ್ಲ ವಾಸಿ ಆಗಬೇಕಾದ್ರೆ ನಡಿಬೇಕಾದ್ರೆ ಕಷ್ಟ ಆಗುತ್ತೆ. ರೆಸ್ಟ್ ಬೇಕು, ಬೆಡ್ ರೆಸ್ಟಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟು ಡಾಕ್ಟರ್ ಚಂದ್ರಶೇಖರ್ ಮತ್ತು ನ್ಯೂರೋ ಸರ್ಜನ್ನು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ.